ನಮಸ್ಕಾರ, ನಾನು ಶುಭ. ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ಹಾಲು ಬಿಸಿ ಮಾಡೋಕ್ಕೆ ಇಡೋವಾಗ ನೀವು ಈ ಥರ ಸ್ಪೂನ್ ಹಾಕಿ ಬಿಟ್ಬಿಡಬೇಕು. ಈ ಥರ ಬಿಡೋದ್ರಿಂದ ನಿಧಾನವಾಗಿ ಉಕ್ಬಿಟ್ಟು ಬರುತ್ತೆ, ಒಂದೇ ಸತಿಗೆ ಬಂದುಬಿಡಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಈರುಳ್ಳಿ ಜಾಸ್ತಿ ಕಟ್ ಮಾಡಬೇಕು ಅನ್ನುವಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತಲ್ವ. ಈ ಥರ ಕೆಂಪಿರುಳ್ಳಿ ಅಂತೂ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಡೀಪ್ ಫ್ರಿಜ್ಜಲ್ಲಿರೋ ತಣ್ಣಗಿರೋ ನೀರು ತಗೊಂಡು ಈರುಳ್ಳಿನ ಅದರಲ್ಲಿ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟು ತಕ್ಷಣ ಎತ್ಕೊಂಡು ಎಷ್ಟು ಈರುಳ್ಳಿ ಇರಲಿ ಬಿಡಿ, ತಕ್ಷಣ ಕಟ್ ಮಾಡಿದ್ರೂ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರೋದೇ ಇಲ್ಲ. ಇದು ತುಂಬಾ ಯೂಸ್ ಆಗುತ್ತೆ. ಬೇಕಾದರೆ ನೀವು ಜಾಸ್ತಿ ಈರುಳ್ಳಿ ಕಟ್ ಮಾಡೋವಾಗಂತೂ ಈ ಟ್ರಿಕ್ಸ್ ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಮಕ್ಕಳದು ಬೈಂಡಿಂಗ್ ಶೀಟ್ ಒಳಗಡೆ ಇದು ಬಂದಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಇದನ್ನು ಬಿಸಾಕೋ ಬದಲು ನೀವು ಸ್ವಲ್ಪ ದಪ್ಪ ಇರೋ ದಾರನ ಅದ್ರ ಒಳಗಡೆಯಿಂದ ತಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ. ಎರಡೂ ಹಿಡ್ಕೊಂಡು ಗಂಟು ಹಾಕ್ಬಿಟ್ಟು ಇದನ್ನು ನೇತಾಕಬೇಕು. ನೀವು ಕಿಚನಲ್ಲಿ ಇಲ್ಲ ನಿಮ್ಮ ಬಾತ್ರೂಮಲ್ಲಿ ಈ ಥರ ನೇತಾಕ್ಬಿಟ್ಟು ನ್ಯಾಪ್ಕಿನ್ನು ಇಲ್ಲ ಟವಲ್ ಹಾಕ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಇವಾಗ ನಮ್ಗೆ ಒಂದೊಂದು ಸತಿ ಟವಲ್ ಹಾಕ್ಕೊಳ್ಳೋಕ್ಕೆ ಇಲ್ಲ ಕಿಚನಲ್ಲಿ ಪ್ಲೇಸ್ ಎಲ್ಲಿ ಜಾಗ ಇದ್ದರೆ ಅಲ್ಲಿ ಈ ಥರ ಮೊಳೆಗೆ ಅಂತಲ್ಲ ಎಲ್ಲನೂ ಈ ಥರ ನೇತಾಕ್ಬಿಟ್ರೆ ನೀವು ನ್ಯಾಪ್ಕಿನ್ ಹಾಕ್ಕೋಬೋದು. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ಈ ಥರ ಪ್ಯಾಕೆಟ್ಸ್ನ ಓಪನ್ ಮಾಡಿ ಕಟ್ ಮಾಡಿದ್ಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಚಾಕು ಬಿಸಿ ಮಾಡಿಬಿಟ್ಟು ನೋಡಿ, ಎರಡೂ ಕಡೆ ಈ ಥರ ಸುಟ್ಬಿಟ್ರೆ ಸಾಕು, ಅದು ಕ್ಲೋಸ್ ಆಗಿಬಿಡುತ್ತೆ. ಕಾಫಿ ಪುಡಿ ಇಲ್ಲ ಬೇರೆ ಇವು ಜಿರಳೆ ಎಲ್ಲ ಓಡಾಡುತ್ತಂತಿರುತ್ತಲ್ವ, ನೀವು ಈ ಥರ ಮಾಡಿದ್ರೆ ಅದು ಮತ್ತೆ ಕ್ಲೋಸ್ ಆಗುತ್ತೆ. ನೋಡಿ, ಕೊಬ್ಬರಿ ಸ್ವಲ್ಪ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ನಮಗೆ ತುರಿ ಬೇಕಾಗಿರುತ್ತೆ. ಇವಾಗ ನಾವು ಅದನ್ನು ತುರಿಯೋಕ್ಕೆ ಹೋದರೆ ಒಣಕೊಬ್ಬರಿ ಹಂಗೆ ನಾವು ಬೆರಳು ಕೊಟ್ಬಿಡ್ತೀವಂತ ಭಯ ಇರುತ್ತಲ್ಲ, ನೀವು ಈ ಥರ ಸ್ಪೂನ್ಗೆ ಅದನ್ನು ಹಾಕ್ಬಿಟ್ಟು ಸ್ಪೂನ್ ಹಿಡ್ಕೊಂಡು ತುರಿರಿ. ಈ ಥರ ಮಾಡೋದ್ರಿಂದ ನಿಮ್ಮ ಬೆರಳು ಕೊಡಲ್ಲ. ನೀವು ಅಕಸ್ಮಾತ್ ಸ್ವಲ್ಪ ಕೊಬ್ಬರಿ ಇದ್ದಾಗಂತೂ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಒಂದು ಸ್ವಲ್ಪ ಶಾಂಪು, ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪು, ಕಂಫರ್ಟ್ ಒಂದು ಸ್ವಲ್ಪ ಹಾಕ್ಕೊಬಿಡಿ, ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಳೇದು ಯಾವುದನ್ನ ಸಾಕ್ಸು, ಒಂದು ಸಾಕ್ಸ್ ಇರುತ್ತೆ ಒಂದಿರಲ್ಲ ಅಂತ ಹಳೆ ಸಾಕ್ಸ್ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇಲ್ದಿರ ಹಿಂಡ್ಬಿಡಬೇಕು. ಒಂದು ಸ್ವಲ್ಪ ನೀರು ಕೂಡ ಇರಬಾರ್ದು. ಇದ್ರೊಳಗಡೆಗೆ ಚಿಕ್ಕದೊಂದು ಬಟ್ಲು, ಅದರೊಳಗಡೆಗೆ ನೋಡಿ ಚಿಕ್ಕ ಬಟ್ಲು ಅದರೊಳಗಡೆಗೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಗಂಟು ಹಾಕ್ಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಗಂಟು ಹಾಕಬೇಕು. ನಿಮ್ಮ ಮನೇಲಿ ಸೋಪಾಗಳಿರುತ್ತೆ, ಸೋಪಾಗಳು ನಾವು ಯಾವಾಗೂ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಅಕಸ್ಮಾತ್ ಮಕ್ಕಳೆಲ್ಲ ತುಳಿದಿರ್ತಾರೆ, ಏನಾದರೂ ಬೀಳ್ಸಿರ್ತಾರೆ, ಮತ್ತು ಒಂಥರ ಸ್ಮೆಲ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಆವಾಗ ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಅದರಲ್ಲಿರೋ ಗಲೀಜು ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೊಲ್ಟೋಗ್ಬಿಡುತ್ತೆ. ನೋಡಿ, ಹಾಸಿಗೆನೂ ಅಷ್ಟೇ ಈ ಥರನೇ ಕ್ಲೀನ್ ಮಾಡ್ಕೋಬೋದು. ಹಾಸಿಗೆನೂ ಅಷ್ಟೇ ನೀವು ಈ ಥರ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೀರಂದರೆ ಕ್ಲೀನ್ ಆಗಿಬಿಡುತ್ತೆ. ಯಾವುದೇ ಸ್ಮೆಲ್ ಕೂಡ ಇರಲ್ಲ, ಬ್ಯಾಕ್ಟೀರಿಯಾಸು ಇರಲ್ಲ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ಮತ್ತು ಈ ಥರನೇ ಇನ್ನೂ ಒಂದು ಸತಿ ಮಾಡ್ಕೋಬೇಕು. ಒಂದು ಸತಿ ಅಲ್ಲ, ನಾನು ಜಸ್ಟ್ ಒಂದು ಸತಿ ತೋರಿಸಿದ್ದೀನಿ, ಆದರೆ ನೀವು 2 ಟೈಮ್ ಮಾಡಬೇಕು. ಈ ಥರ ಸಾಕ್ಸ್ನ ಅದರಲ್ಲೇ ಹಾಕ್ಬಿಟ್ಟು ಆ ನೀರಲ್ಲಿ ಹಿಂಡ್ಬಿಟ್ಟು ಇನ್ನೂ ಒಂದು ಸತಿ ಬಟ್ಲು ಹಾಕ್ಬಿಟ್ಟು 2 ಸತಿ ಮಾಡ್ಕೊಳ್ಳಿ. ನಾನು ಕೂಡ 2 ಸತಿ ಮಾಡ್ಕೊಂಡಿದ್ದೀನಿ, ಆದರೆ ವಿಡಿಯೋದಲ್ಲೂ ಒಂದೇ ಒಂದು ಸತಿ ತೋರಿಸಿದೆ. ಈ ಥರ ಸ್ಟೀಲ್ ನಾರಂತೂ ನಾವು ಬಳಸ್ತಾ ಇರ್ತೀವಿ. ಇದು ಕೈಗೆ ಏನಾಗುತ್ತೆ, ಚುಚ್ಕೊತಾ ಇರುತ್ತೆ, ಮತ್ತು ಫುಡ್ ಪಾರ್ಟಿಕಲ್ಸ್ ಎಲ್ಲ ಅದರೊಳಗಡೆ ಸೇರ್ಕೊಬಿಟ್ಟಿರುತ್ತಲ್ಲ. ನೀವೇನು ಮಾಡಬೇಕು, ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಸುಡಬೇಕು. ಇದನ್ನು ಸುಟ್ಟುಬಿಟ್ಟು ನೋಡಿ, ತಣ್ಣಗಾದ್ಮೇಲೆ ಈ ಥರ ಉದುರಿಸ್ತಾ ಇದ್ದರೆ ಅದರೊಳಗಡೆಯಿಂದ ಕಪ್ಪಗೆಲ್ಲ ಉದುರ್ತಾ ಇದೆ. ಮತ್ತು ಆ ಸೈಡಲ್ಲೆಲ್ಲ ಕಂಬಿಗಳು ಬಂದಿರುತ್ತಲ್ಲ, ಅದೆಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ, ನಿಮ್ಮ ಕೈಗೆ ಚುಚ್ಕೊಳ್ಳೋದು ಕೂಡ ಇಲ್ಲ. ಈ ಥರ ಮಾಡೋದ್ರಿಂದ ಅದರೊಳಗಡೆ ಇರೋ ಬ್ಯಾಕ್ಟೀರಿಯಾ ಜೆಮ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಇದನ್ನು ತಿಂಗಳಿಗೆ 1 ಟೈಮ್ ಚೇಂಜ್ ಮಾಡಲೇಬೇಕು. ನಾನು ತಿಂಗಳಿಗೆ ಒಂದು ಟೈಮ್ ಚೇಂಜ್ ಮಾಡಿಬಿಡ್ತೀನಿ. ನೀವು ಅಷ್ಟೇ ತಿಂಗಳಿಗೆ 1 ಟೈಮ್ ಚೇಂಜ್ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ಒಂಥರ ಕೈಗೆ ಚುಚ್ಕೊತಾ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಎರೇಸರು, ಮಕ್ಕಳದು ಒಂದೊಂದು ಸತಿ ಚಿಕ್ಕ ಎರೇಸರ್ ಹಂಗೆ ಇದ್ಬಿಟ್ಟಿರುತ್ತಲ್ವಾ. ನೋಡಿ, ನನ್ನ ಮಗಳು ಇದನ್ನು ಬಳಸ್ತಾ ಇಲ್ಲ, ಎರೇಸರ್ ಹಂಗೆ ಇತ್ತು. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಬಿಡಿ. ಮಣ್ಣಿನ ದೀಪದೊಳಗಡೆ ಡಬಲ್ ಟೇಪ್ ಹಾಕಿ ಇಲ್ಲ ಗ್ಲೂಗನ್ ಇದ್ದರೆ ಗ್ಲೂಗನ್ ಹಾಕ್ಬಿಟ್ಟು ಮೆಚ್ಚಿಸ್ಬಿಡ್ಬೇಕು. ನೋಡಿ, ನಾನು ಡಬಲ್ ಟೇಪ್ ಹಾಕ್ಬಿಟ್ಟು ಕೆಳಗಡೆ ಮೆಚ್ಚಿಸ್ಬಿಡ್ತಾ ಇದ್ದೀನಿ. ನಮಗೆ ತುಳಸಿ ಗಿಡದ ಹತ್ರ ಇಲ್ಲ ಬಾಗ್ಲ ಹತ್ರ ಇವಾಗ ಊದುಬತ್ತಿ ಹಚ್ಚಬೇಕಾಗಿರುತ್ತೆ, ಅದು ಇಡೋಕ್ಕೆ ಜಾಗ ಇರಲ್ವಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಇದನ್ನು ಮಾಡಿಟ್ಕೊಂಡ್ರೆ ನೀವು ದೇವ್ರ ಪೂಜೆ ಮಾಡಿದಾಗ ಊದುಬತ್ತಿ ಕಡ್ಡಿ ಹಚ್ಚೋಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಳೆ ಎರೇಸರ್ ಇದ್ದರೆ ಬಿಸಾಕೋಬೋದು, ಅದನ್ನು ಈ ಥರ ಬಳಸ್ಕೋಬೋದು. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.